ಇಷ್ಟೊಂದು ಟೂಲ್ಸ್ ಎಂತಕ್ಕೆ ಅಂತ ಗೊತ್ತಾಗಬೇಕು ಅಂದರೆ ನಮ್ಮ ಈ ಫುಲ್ ವಿಡಿಯೋ ನೋಡಿ. ಮಹಾಪ್ರಭುಗಳೇ ನಮಸ್ಕಾರ, ಏನು ಸಮಾಚಾರ? ಎಂದಿನಂತೆ ಇವತ್ತು ಹೊರಟು ಕೆಲಸದ ಹತ್ರ ಬಂದ್ವಿ. ಕೆಲಸದ ಹತ್ರ ಸೇಮ್ ಬಿಲ್ಡಿಂಗ್, ನೆನ್ನೆ ಬಿಲ್ಡಿಂಗ್ಗೆ ಬಂದ್ವಿ. ಏನು ಎಲ್ಲ ಟೂಲ್ಸ್ ಬದಿ ಟೂಲ್ಸ್ ಎಲ್ಲ ಹಾಕೊಂಡ್ವಿ. ಯಾಕೆಂದರೆ ನಮ್ಗೆ ಇವತ್ತು ಕೆಲಸ ಬೇಗ ಮುಗಿಬೇಕಾಯಿತು. ನಮ್ಮ ಎರಡು ಹುಲಿಗಳು ಆಗಲೇ ಕಟಿಂಗ್ ಆಗ್ತಾವೆ ನೋಡ್ರಿ. ಎರಡು ಹುಲಿನೂ ಪಟ ಪಟ ಅಂತ ಆಗ್ತಾವೆ ಕಟಿಂಗು. ಇಲ್ಲೊಂದು ಹುಲಿ ಐತೆ, ಇಲ್ಲೊಂದು ಹುಲಿ ನೋಡ್ರಿ ಹೆಂಗೆ ಕಟಿಂಗ್ ಆಗ್ತಾವ್ರೆ. ಧೂಳಂತೂ ತುಂಬ ಹೋಗ್ಬಿಡೋದು ಇಡೀ ಬಿಲ್ಡಿಂಗೇನೆ. ಸಂಧಿ ಬಿಲ್ಡಿಂಗ್ ಬೇರೆ, ಅದರಿಂದ ಧೂಳೆಲ್ಲ ಹಂಗೆ ತುಂಬ್ಕೊಂಡು ಅಲ್ಲೇ ನಿಂತುಬಿಟ್ಟೈತೆ. ಇವತ್ತು ಈ ಬಿಲ್ಡಿಂಗಲ್ಲಿ ನಮ್ಮದು ಕಟಿಂಗ್ ಚಿಪ್ಪಿಂಗ್ ಮಾತ್ರ ಅಲ್ಲ, ಮೋಡ್ ಪೈಪ್ ಹಾಕೋದು ಇತ್ತು. ಅದಕ್ಕೋಸ್ಕರ ಮೇಲೆ ನೋಡೋಕೆ ಹೋಯ್ದೆ. ನೋಡಿ ಬಾಕ್ಸ್ಗಳನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀವಿ. ನಮ್ಮ ದೊಡ್ಡ ಹುಲಿ ನೀಟಾಗಿ ಕಟ್ ಮಾಡ್ತೈತೆ. DC ಹುಲಿ ಕಟ್ ಮಾಡ್ತೈತೆ ನೀಟಾಗಿ ಬಾಕ್ಸ್ಗಳನ್ನೆಲ್ಲ. ಫಸ್ಟ್ ಫ್ಲೋರ್ ಮುಗಿಸೋ ಅಷ್ಟೊತ್ತಿಗಾಗಲೇ ಮಧ್ಯಾಹ್ನ ಆಗಿತ್ತು. ನಾನು ಹೋಗಿ ಕುಷ್ಕ ಕಬಾಬ್ ಎತ್ಕೊಂಬಂದೆ. ಅದಾದಮೇಲೆ ಮೇಲ್ಗಡೆ ಸೆಕೆಂಡ್ ಫ್ಲೋರ್ ಕೆಲಸ ಇತ್ತು. ನೋಡಿ ಎಲ್ಲ ನೀಟಾಗಿ ಪೈಪ್ ಸೆಟ್ಟಿಂಗ್ ಆಗಿದೆ ಆಲ್ರೆಡಿ. ಕೆಳಗಡೆ ಫಸ್ಟ್ ಫ್ಲೋರ್ದು ಹಂಗೆ ಸೆಕೆಂಡ್ ಫ್ಲೋರ್ದು ಆಲ್ರೆಡಿ ಆಗೋಗಿತ್ತು. ಅಷ್ಟೊತ್ತಿಗಾಗಲೇ ಸಾಯಂಕಾಲನೂ ಆಗಿತ್ತು. ನೋಡಿ ಫುಲ್ ಎಲ್ಲ ಕೆಲಸ ಮುಗಿಸ್ಬಿಟ್ಟಿದ್ದೀವಿ. ಒಟ್ಟಿನಾಗೆ ಎಲ್ಲರೂ 2-3 ದಿವಸ ತಗೊಳ್ಳೋ ಕೆಲಸ ನಾವು ಒಂದೇ ದಿವಸದಲ್ಲಿ ಮುಗಿಸಿದ್ದೀವಿ. ಎಲ್ಲ ಐಟಮ್ನೆಲ್ಲ ಸೈಡಿಗೆ ನೀಟಾಗಿ ತೆಗ್ಬಿಟ್ಟು ನಾವೇನೇನು ಟೈಮ್ ಆಯಿತು ಅಂತ ಮನೆಗೆ ಹೊರಟ್ವಿ. ಆನ್ ದಿ ವೇ ಟೀ ಕುಡಿಯೋಣಂತ ಸೈಡ್ಗೆ ಹಾಕಿ ಪಪ್ಸು ತಿನ್ಕೊಂಡು ಟೀ ಕುಡಿದು ನಾವು ಹೊರಟ್ವಿ. ಇಲ್ಲಿ ಮನೆ ಹತ್ರ ನಮ್ಮ ಮಾವನ ಗಾಡಿ ತಗೋಬೇಕು ಅಂತ ಹೋಗಿದ್ವಿ. ಅಲ್ಲಿ ನಮ್ಮ ಚಡ್ಡಿ ಚಿಕ್ಕ ಬೇಡ ಅಂದರೂ ಬರ್ತೀನಿ ಅಂತ ಬಂದಿದ್ದ. ಅವನು ತಗೊಂಡು ಹೋಗಿದ್ವಿ. ಅಲ್ಲಿಂದ ಹಂಗೆ ನಮ್ಮ ದುಬ್ಬಗೆ ಒಂಚೂರು ಜೀನಿ ತಗೋಬೇಕಾಯಿತು. ಅವನಿಗೆ ಅಂತ ಜೀನಿನೂ ತೊಗೊಂಡ್ವಿ. ಜೀನಿ ತಗೊಂಡು ಮನೆ ಹತ್ರ ಬಂದು ಫುಲ್ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲಲ್ಲಿದೆ ನೋಡಿ. ಎಲೆಕ್ಟ್ರಿಕಲ್ ಇಂಟೀರಿಯರ್ ಡಿಸೈನ್ಸ್ ಅಥವಾ ಯಾವುದೇ ಥರದ ಬಿಲ್ಡಿಂಗ್ ವರ್ಕ್ ಇದ್ದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ಮಾಡಿಕೊಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ.